ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇಡ್ಲಿಗೆ ಇನ್ಸ್ಟೆಂಟಾಗಿ ಬೇಗ ಹಾಕಬೇಕಾದ್ರೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ. ಕಡಾಯಿ ಇಟ್ಕೊಳ್ಳಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ, 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಅದರಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಣಸು ಎಲ್ಲ ಕುಟ್ಟಿ ಹಾಕಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಶುಂಠಿ ಕಂಪಲ್ಸರಿ ಇರಬೇಕು. ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಮೆಣಸಿನ್ಕಾಯಿ, ತರಕಾರಿ ಏನಿದ್ರೂ ಹಾಕಿ, ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಪಾಲಕ್ ಹಾಕಿದ್ದೀನಿ, ತರಕಾರಿ ಇದ್ರೂ ಹಾಕ್ಕೋಬೋದು. ಪಾಲಕು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಆಮೇಲೆ ಕಡಲೆಪಪ್ಪು ನೋಡಿ, ಕಡಲೆಪಪ್ಪನ್ನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ಕೋಬೋದು, ಕಡಲೆ ಹಿಟ್ಟು ಯಾಕೆಂದರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ, ಅದಕ್ಕೆ ಕಡಲೆಪಪ್ಪನ್ನ ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಯಾವಾಗ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಅದರಲ್ಲಿ ಆ ಪಾಲಕ್ ಜೊತೆಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಈ ಟೊಮೊಟೊ ಕೂಡ ಸೇರಿಸಿ ಅದರಲ್ಲಿ ಹಾಕ್ಬಿಡಿ. ಒಂದು ಚಿಟಿಕೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಇದಾಗುತ್ತೆ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಕಂಪಲ್ಸರಿ ಎಲ್ಲದರಲ್ಲೂ ಹಾಕಬೇಕು. ದೋಷ ಇರೋದಿಲ್ಲ, ಯಾವ ಐಟಮ್ ಮಾಡೋಣ ಅರಿಶಿನ ಸ್ಕಿಪ್ ಮಾಡಬಾರ್ದು. ಒಂದು ಸ್ವಲ್ಪ ಇದು ನಮ್ಮದು ಹುಳಿ ಪುಡಿ. ಇದು ಹೇಗೆ ಮಾಡಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಒಂದು ಚಿಟಿಕೆ ಅಷ್ಟು, ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಅದು ಸ್ಮೆಲ್ ಹೊಡಿಯೋದಕ್ಕೆ ಒಂದು ಚಿಟಿಕೆ ಅಷ್ಟು ಸಾಂಬಾರು ಪುಡಿ. ಬೇಕಂದರೆ ನೀವು ಅದು ಸ್ಕಿಪ್ ಮಾಡ್ಕೋಬೋದು. ಮೆಣಸಿನ ಪುಡಿ ಖಾರಕ್ಕೆ ಬೇಕಂದರೆ ಹಾಕ್ಕೋಬೋದು. ಧನಿಯಾ ಪುಡಿ ಹಾಕಿ, ಸ್ವಲ್ಪ ನೀರು ಹಾಕಿ, ಬೇಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್. ನಿಮ್ಗೆ ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ ಅಂದರೆ ಅದ್ರ ಜೊತೆಯಲ್ಲಿ ಕ್ಯಾಬೇಜ್ ಹಾಕ್ಕೊಳ್ಳಿ, ಸಣ್ಣ ಸಣ್ಣ ಕಟ್ ಮಾಡಿ. ಇದಾದ ನಂತರ ಇದೆಯಲ್ವ, ಇದು ಕಡಲೆಪಪ್ಪಿಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇದೆಲ್ಲ ಹಾಕಿ ತುಂಬ ಟೇಸ್ಟ್ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಕಡಲೆಪಪ್ಪನ್ನ ಹಾಕಿ, ಮೈಗೂ ಒಳ್ಳೆಯದು, ಎಲ್ಲ ಒಳ್ಳೆಯದು. ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕು ಟ್ರೈ ಮಾಡಿ ನೋಡಿ. ಬೇಕಂದರೆ ಇದ್ರ ಮೇಲೆ ಒಣ ಕೊಬ್ಬರಿ ಎಲ್ಲ ಹಸಿ ಕೊಬ್ಬರಿ ತುರಿದು ಹಾಕ್ಕೋಬೋದು. ತುಂಬ ಟೇಸ್ಟ್ ಇರುತ್ತೆ. ಯಾಕಂದರೆ ನಮ್ಮ ಮನೆಯವ್ರು ಸ್ವಲ್ಪ ಬಾಯಿ ಉಂಡಿದೆ, ಅದಕ್ಕೆ ಒಣ ಕೊಬ್ಬರಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಇದು ಇಡ್ಲಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿ, ಮೆತ್ತು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆತ್ತು ರೊಟ್ಟಿ ಯಾರಿಗೂ ಅದು ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದು ಅಕ್ಕಿ ಹಿಟ್ಟಲ್ಲೇ ಮಾಡೋದು. ಬಟ್ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀವೋ ಆ ಥರ ಅಲ್ಲ, ಅದನ್ನು ನೀರಲ್ಲಿ ಕುದಿಸಿ ಮಾಡ್ತಾರೆ. ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳಿ. ಹಸಿ ಕೊಬ್ಬರಿ ಕೂಡ ತುರಿದು ಹಾಕ್ಕೋಬೋದು. ನಾನು ಒಣ ಕೊಬ್ಬರಿ ಹಾಕಿದ್ದೀನಿ. ಆವಾಗಲೇ ಚಟ್ನಿಗೆ ತುಂಬ ಟೇಸ್ಟಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ನಲ್ಲ, ಆ ಥರ ಮಾಡಿ ಅದನ್ನು ಮಿಕ್ಸಿಗೆ ನೋಡಿ. ಫೈನಲಾಗಿ ಈ ಥರ ಆಯಿತು. ಚಟ್ನಿ ಮಿಕ್ಸಿಗೆ ಹಾಕ್ಕೊಂಬಂದೆ, ಚಟ್ನಿ ಕೂಡ ರೆಡಿಯಾಗಿದೆ. ಇಡ್ಲಿ ತೋರಿಸ್ತೀನಿ, ಸಾಫ್ಟಾಗಿ ಬಂದಿದೆ. ಫೈನಲಾಗಿ ಚಟ್ನಿ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ನೋಡಿ ಬಿಸಿ ಬಿಸಿ ಇಡ್ಲಿ, ಬಿಡದಿ ಇಡ್ಲಿ ಥರನೇ ಬರುತ್ತೆ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೋಡಿ, ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಮೃದುವಾಗಿದೆ ನೋಡಿ.
ನೋಡಿ ಈ ಥರ ಚಟ್ನಿ ನೋಡಿ ತುಂಬ ಮೃದುವಾಗಿದೆ, ಟೇಸ್ಟಾಗಿದೆ. ಟ್ರೈ ಮಾಡಿ ನೋಡಿ. ಇದು ಸಾಂಬಾರು, ಇಡ್ಲಿ, ಚಟ್ನಿ ನಿಮಗೆ ಇಷ್ಟ ಆಗಿದರೆ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಶ್ರೇಯಸ್ ವಿನಾಯಕ್ ಚಾನಲ್. ಥ್ಯಾಂಕ್ ಯು.